ಹೇಳಿ ಸರ್, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಬಿ ಜೆ ಪಿ ಕಡೆಯಿಂದ ಪಿ ಸಿ ಮೋಹನ್ ಅವರು ಇದ್ದಾರೆ, ಕಾಂಗ್ರೆಸ್ ಕಡೆಯಿಂದ ಮನ್ಸೂರ್ ಅಲಿ ಖಾನ್ ಅವರು ಇದ್ದಾರೆ. ಹೇಳಿ ಸರ್, ಯಾರು ಏನು ಹೇಳಕ್ಕೆ ಬಯಸ್ತಾರ ಸರ್ ನೀವು? ಸರ್, ಈ ಪಿ ಸಿ ಮೋಹನ್ ಅವರು 3 ಸತತ ಬಾರಿ ಗೆದ್ದಿದ್ದಾರೆ ಇಲ್ಲಿ. ಆದರೆ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದು. ನಮ್ಮ ಶಾಸಕರು ಇದ್ದಾರೆ, ಅವ್ರ ಹೆಸರು ಸುರೇಶ್ ಕುಮಾರ್ ಅಂತ. ಅವರು ಎಲೆಕ್ಷನ್ ಟೈಮಲ್ಲಿ 4 ವರ್ಷ ಆದಮೇಲೆ ಒಂದು ಸರಿ ಕಾಣಿಸ್ತಾರೆ. ಅದು ಏನು ಮಾಡ್ತಿದಾರೋ ಗೊತ್ತಾಗಲ್ಲ. ನೋಡಿ ರೋಡ್ಗಳು ನೋಡಿ, ಇಲ್ಲೇ ನೀವು ನಾನು ನಿಂತಿದ್ದೀನಿ ನೋಡಿ, ಎಷ್ಟು ಸರಿ ಗೆದ್ದಿದ್ದಾರೆ. ಯಾರು ಏನಕ್ಕೂ ಉಪಯೋಗ ಇಲ್ಲ. ಈ ಪಿ ಸಿ ಮೋಹನ್ ನಾನು ನೋಡೇ ಇಲ್ಲ. ನಾನು ಉದ್ದಾಗಿಂದ ಇಲ್ಲೇ ಇದ್ದೀನಿ. ಬೆಳಗ್ಗೆ ನಮ್ಮ ಮನೆ ಮುಂದೆ ಏನೋ ಜೈ ಬಿ ಜೆ ಪಿ ಅಂತ ಹೋದರು. ಸರ್, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, ನನಗೆಲ್ಲರೂ ಒಂದೇ. ಆದರೆ ವರ್ಕ್ ಮಾಡಬೇಕು, ಯಾರೂ ಮಾಡ್ತಾಯಿಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಕಾಂಗ್ರೆಸ್ಸಿಂದ ಯಾರೋ ಮನ್ಸೂರ್ ಅಲಿ ಖಾನ್ ಅಂತ ಒಬ್ಬರು ನಿಂತಿದ್ದಾರೆ. ಅವರು ಅದೇನು ಡೆಲ್ಲಿ ಪಬ್ಲಿಕ್ ಸ್ಕೂಲು ಅವ್ರು ನಡೆಸ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ನನಗೆ ಯಾರೋ ಮಾತಾಡಿದ್ದು ನನಗೆ ಕೇಳಿಸ್ತು. ಆಮೇಲೆ ಅವ್ರ ತಂದೆಯವರು ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಆಗಿದ್ದರು ಅಂತ ಹೇಳಿದ್ರು. ಸೊ ಅವ್ರಿಗೆ ಒಂದು ರೂಟ್ ಇದೆ, ಇದನ್ನು ಪೊಲಿಟಿಕಲ್ ರೂಟ್ ಇದೆ. ಸೊ ಅವ್ರಿಂದ ನಾವು ಮಾಡ್ಬೋದು ಜನರಿಗೆ. ಪಿ ಸಿ ಮೋಹನ್ನ ಈ ಸರಿ ನಾವು ಗೆಲ್ಲಿಸಿದ್ವಿ, ಏನೂ ಉಪಯೋಗ ಇಲ್ಲ. ಮೊನ್ನೆ ಒಂದು ಯಾವುದೋ ಹಲ್ಸೂರಲ್ಲಿ ಒಂದು ಮೇಡಮ್ಮು ಮಾತಾಡ್ತಾರೆ, ಏನು ಮಾಡಿದ್ದೀರಾ ನೀವು ಅಂತ. ನಾನು ಹಂಗೆಲ್ಲ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಅಷ್ಟೊಂದು ರೂಢಾಗಿ ಮಾತಾಡ್ತಾರೆ. ಹಂಗೆಲ್ಲ ಮಾತಾಡ್ಬಾರ್ದು ಸರ್. ಏನೇ ಆಗಲಿ ಸ್ವಲ್ಪ ಸಮಾಧಾನವಾಗಿ ಪೇಷನ್ಸಿಂದ ಅವ್ರು ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಅವರು ಬಂದು ಏನೂ ಮಾಡಿಲ್ಲ ಅಂತಲೇ ಅರ್ಥ. ಏನಾದರೂ ಮಾಡಬೇಕು. ಅವರು ಏನೂ ಮಾಡಿಲ್ಲ ಇಲ್ಲಿವರೆಗೂ. ಮತ್ತೆ 3 ಸಲ ಗೆಲ್ದಿದ್ದಾರಲ್ಲ ಸರ್, ಹೆಂಗೆ ಗೆಲ್ದಿದ್ದಾರೆ ಸರ್? ಒಂದು ಮಾತು ಹೇಳ್ತೀನಿ ನೋಡಿ ಸರ್, ಇಲ್ಲಿ ಮೋದಿ ಅಂತ ಇದ್ದಾರೆ ಆಯ್ತಾ. ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾಯಿದ್ರೆ ಇಲ್ಲಿ ನಾವು ಇವನ್ನ ನೋಡ್ಕೊಂಡು ಓಟ್ ಹಾಕಿದ್ದೀವಲ್ಲ, ಮೋದಿಗಂತ ಹಾಕಿದ್ವಿ. ಅವ್ರು ಉಗಿಬೇಕು ಇನ್ನೊಂದು ಮಕ್ಕಳಿಗೆ, ಏಯ್ ಕೆಲಸ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಇಲ್ಲ ತೋರಿಸ್ಬೇಕು. ವರ್ಷಕ್ಕೆ ಇಷ್ಟು ಕೆಲಸ, 5 ವರ್ಷ ಆದ್ನಲ್ಲ ಸರ್, ವರ್ಷಕ್ಕೆ ಏನು ಮಾಡಿದ್ಯಾ, ಈ ವರ್ಷ ನೆಕ್ಸ್ಟ್ ವರ್ಷ ಏನು ಅಜೆಂಡಾ ಇಟ್ಕೊಂಡಿದ್ಯಾ ನೀನು ಮಾಡೋಕ್ಕೆ, ಅದೆಲ್ಲ ನಮಗೆ ಒಂಥರ ಇದಾಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಇಲ್ಲಿ ಇಲ್ಲ, ಏನೂ ಇಲ್ಲ. ಈ ವರ್ಷ ಏನಿದೆ ಸರ್ ನಮ್ಮ ಪ್ಲ್ಯಾನು? ಏನೋ ಸರ್ ಇಲ್ಲಿ ಹೇಳ್ತಾ ಇದ್ದಾರೆ, ಇವಾಗ JDS ಬೇರೆ ಒಂದಾಗ್ಬಿಟ್ಟಿದೆ ಅಂತ ಏನೋ ಮಾತಾಡಿಕೊಂಡು ಎಲ್ಲರೂ ಈ ಹಸಿರು ಮತ್ತು ಕೇಸರಿದು ಹಾಕೊಂಡು ಓಡಾಡ್ತಾ ಇದ್ದಾರೆ. ಈಗೇನಂದರೆ ಅದೇ ಅಲೆ ಇವ್ರಿಗೆ, ದೇವೇಗೌಡರು ಇದ್ದಾರೆ ಅಂತ ನಾವು ನೋಡ್ತಾನೇ ಇದ್ದೀವಿ. ಈ ಕಡೆ ಅವ್ರಿಗೆ ಸ್ವಲ್ಪ ಓಟಿದೆ, ಅದನ್ನು ಪ್ಲಸ್ ಮಾಡ್ಕೊಂಡು ಇವಾಗ ಭಯ ಬಂದಿರ್ಬೇಕು ಸರ್. ನನಗನ್ಸ್ದಂಗೆ BJP ಅವರು ಭಯ ಬಂದಿದೆ, ಅದರಿಂದನೇ ಇದೆಲ್ಲ ಮಾಡ್ತಾಯಿದ್ದಾರೆ. ಇವಾಗ ಪಿ ಸಿ ಮೋಹನ್ ಕಂಡ್ರೆ ಯಾರಿಗೂ ಆಗ್ತಾಯಿಲ್ಲ. ಯಾರು ಎಲ್ಲ ಜೊತೆಗಿದ್ರು ಸರ್, ನಮ್ಮ ಏರಿಯಲ್ಲೇ ತುಂಬ ಜನ ಇದ್ದರು, ಈ ವರ್ಕರ್ಸ್ ಇದ್ದರು, ಅವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಏನಕ್ಕೆ ಬಿಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ. ಎಲ್ಲ ಬಂದು ಆ ಕಟ್ಟೆ ಮೇಲೆ ಕುಂತಿರ್ತಾರೆ. ಯಾಕೆ ಹೋಗಿಲ್ವನ ಅಂತ ಕೇಳಿದಾಗ ಇಲ್ಲ ಅವ್ರೇನೂ ಕರೆದಿಲ್ಲ, ಏನಕ್ಕೂ ಕರೆದಿಲ್ಲ ಅಂತ ಎಲ್ಲ JDS ಅವ್ರನ್ನ ಹಾಕ್ಕೊಂಡು ಇವ್ರ ಕಾರ್ಯಕರ್ತನೇ ಇವರೇ ಬಿಟ್ಬಿಡೋರೆ. JDS ಅವ್ರನ್ನ ಕರ್ಕೊಂಡು ಚೆನ್ನಾಗಿ ಮಾಡ್ಕೋತಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಲೋಕಲ್ ಲೈಟ್ಸ್ಗಂತೂ ಬೇಜಾರಾಗ್ಬಿಟ್ಟಿದೆ ಸರ್. ನಮ್ಮ ಹೆಸರು ನಮ್ಮ ಕರ್ನಾಟಕ ಸರ್ಕಾರದಿಂದ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಸರ್? ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಕೊಟ್ಟಿದ್ದಾರೆ, ಅದೊಂದು ಭಾರಿ ಖುಷಿ ಆಯಿತು ಆಯ್ತಾ. ಆಮೇಲೆ ಅನ್ನಭಾಗ್ಯ ಅಂತ ಮಾಡಿದ್ದಾರೆ, ಅದು 5 kg ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ಕ್ಯಾಶ್ ಇದರಲ್ಲಿ ಕೊಡ್ತಾಯಿದ್ದಾರೆ. ಅದು ನನ್ನ ಹತ್ರ BPL ಕಾಲು ಓಡ್ರು ನಾವು, ನಮಗೂ ಅದೆಲ್ಲ ವಸ್ತಿ ಬರ್ತಾಯಿದೆ. 2000 ರೂಪಾಯಿ ಬರಬೇಕು ಅಂತ ನಮ್ಮ ಮಿಸ್ಸಸ್ ತೊಗೊತಾ ಇದ್ದಾರೆ. ಬೇಕಾದ್ರೆ ಅದನ್ನು ತೋರಿಸ್ತೀನಿ, ನನ್ನ ಮೊಬೈಲ್ ಇದ್ದರೆ ನಾನು ತೋರಿಸ್ತೀನಿ ಅದನ್ನು. ಆ 3 ನಮಗೆ ಬಂತು ಸರ್. ಇನ್ನೊಂದು ಯಾರು ನಮ್ಮ ಮನೇಲಿ ಲೈಟ್ ಬಿಲ್ಲು ಅದನ್ನು ಹೇಳ್ಬೇಕಂದ್ರೆ ಸರ್, 200 ಯೂನಿಟ್ ಫ್ರೀ, 300 ರೂಪಾಯಿ ಬರುತ್ತೆ ಮಿನಿಮಮ್. ಅಂದ್ರೆ ನಮ್ಮ ಬಾಡಿಗೆ ಮನೇಲಿರೋರಿಗೆ, ಮೇಲ್ಮನೇಲಿದ್ದಾರೆ ಅವ್ರಿಗೆ -8 ರೂಪಾಯಿ ಬರ್ತದೆ ಎಲೆಕ್ಟ್ರಿಸಿಟಿ ಬಿಲ್. ಸರ್ ಎಲೆಕ್ಟ್ರಿಸಿಟಿ ಬಿಲ್ ಮಾತ್ರ ಮಸ್ತಾಗಿ ಬರ್ತದೆ ಸರ್. ಜನರು ಸೋಮಾರಿ ಆಗಿದ್ದಾರೆ ಅಂತ ಜನ ಹೇಳ್ತಾರೆ ಸರ್. ನಾನು ಸೋಮಾರಿ ಹೆಂಗೆ ಸರ್ ಸೋಮಾರಿ ಆಗ್ತಾರೆ? ಇವಾಗ ನಾನು ತಿನ್ನಬಾರ್ದ ಏನಾದರೂ? 5 kg ಸಾಕಾ ಸರ್? 5 kg ಸಾಕಾ ಸರ್? ನನಗೂ ಹೆಂಡತಿ ಮಕ್ಕಳಿದ್ದಾರೆ, 5 kg ಇಟ್ಕೊಂಡು ಏನು ಮಾಡೋಣ ಹೇಳಿ? ನಾನು ದುಡಿಬೇಕು, ನಾನು ತಿನ್ನಬೇಕು. ಅವ್ರು ಫ್ರೀ ಕೊಟ್ಟಿದ್ದಾರೆ ಅಂತ ನಮ್ಮ ಹೆಂಡತಿ ಡೈಲಿ ಇದರಲ್ಲಿ ಹೋಗ್ತಿದ್ದಾರಾ, ಬಸ್ಸಲ್ಲೇ ಓಡಾಡ್ತಿದ್ದಾರಾ? ಹಾಂ ಹೇಳಿ ನೀವೇ. ಬಸ್ಸಲ್ಲಿ ಹೋಗ್ಬೇಕಾದ ಪರಿಸ್ಥಿತಿ ಬಂದಾಗ ಮಾತ್ರ ಗ್ಯಾರಂಟೀಸ್ ಲಾಭ ಆಗ್ತಾ ಇದೆಯಾ? ನಿಮ್ಮ ಪಕ್ಕಾ ಲಾಭ ಆಗ್ತದೆ ಸರ್. ಗೌರ್ಮೆಂಟ್ ಸರ್ಕಾರ ಕೊಟ್ಟಿದ್ದೆ, ಯೂಸ್ ಮಾಡ್ಕೊತಾ ಇದ್ದಾರೆ. 5 ಗ್ಯಾರಂಟೀಸ್ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಕಡೆಯಿಂದ. ಹಾಂ, ಏನು ಅನಿಸುತ್ತೆ ಸರ್, ಕೊಡುತ್ತಾ ಇಲ್ಲ? ಸರ್ ಇವ್ರು ಕೊಟ್ಟಿದ್ದಾರೆ, ಅವ್ರು ಕೊಡಲ್ವಾ? ಇವರೇ ಕೊಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂದರೆ ಕೇಂದ್ರ ಸರ್ಕಾರ ಕೊಡಲೇಬೇಕಲ್ಲ, ಕೊಟ್ಟೇ ಕೊಡ್ತಾರೆ. ಬರಲಿ ಬಿಡಿ ಸರ್. ಇವ್ರನ್ನ ನೋಡಿದ್ದೀವಿ 10 ವರ್ಷದಿಂದ, ವೇಸ್ಟ್ ಇವರು. ಸರ್ ತಮ್ಮ ಹೆಸರು ಯಾವ ಏರಿಯಿಂದ ಮಾತಾಡ್ತಾರೆ ಸರ್? ನಾವು ರಾಜೇಂದ್ರ 4th ಬ್ಲಾಕಿಂದ ಮಾತಾಡ್ತಾ ಇರೋದು. ಮುಖೇಶ್ ಗೌಡ ಅಂತ ನನ್ನ ಹೆಸರು. ಥ್ಯಾಂಕ್ ಯು.